ಗುರುಭ್ಯೋ ನಮಃ. ನನ್ನ ಆಧ್ಯಾತ್ಮ ಬಂಧುಗಳೇ, ನಾನು ಇವತ್ತು ಸಕರಾಯಪಟ್ಟಣದ ಅವಧೂತರಾದ ಶ್ರೀ ವೆಂಕಟಾಚಲ ಅವಧೂತರು ಹೇಳಿರುವಂತಹ ಶ್ರದ್ಧೆಯ ಬಗ್ಗೆ ಕೆಲವು ಮಾತುಗಳನ್ನು ನಿಮ್ಮ ಬಳಿ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಸ್ವತಃ ಗುರುನಾಥರು ಅಂದರೆ ವೆಂಕಟಾಚಲ ಅವಧೂತರೇ ಹೇಳಿರುವಂತಹ ಮಾತುಗಳು. ಇದು ಮಾತುಗಳು ಅಲ್ಲ, ಮಂತ್ರಗಳು. ಶ್ರದ್ಧೆ ಎಂದರೆ ಏನು ಅಂತ ನಾವು ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮಗೆ ಅದರ ಫಲ, ಶ್ರದ್ಧೆಯ ಫಲ ದೊರಕುತ್ತದೆ. ಶ್ರದ್ಧೆ ಎಂದರೆ ನಿಖರತೆ, ನಿರಂತರವಾಗಿರುವುದೇ ಶ್ರದ್ಧೆ. ಭಗವಂತನ ಇರುವಿಕೆಯಲ್ಲಿ, ಸದ್ಗುರುವಿನ ಮಾತಿನಲ್ಲಿ ಇಟ್ಟ ದೃಢವಾದ ವಿಶ್ವಾಸ. ಶ್ರದ್ಧೆ ಎಂದರೆ ಆಸ್ತಿಕ ಬುದ್ಧಿ. ವೇದಶಾಸ್ತ್ರಗಳಲ್ಲಿ ಅಪಾರವಾದ ಗೌರವ, ಪ್ರೇಮ, ವೈರಾಗ್ಯ. ಮತ್ತು ಶ್ರದ್ಧೆ ಇಲ್ಲದಿದ್ದಲ್ಲಿ ಯಾವುದರಲ್ಲೂ ನಮಗೆ ಆನಂದ ಸಿಗಲ್ಲ. ಮಾಡುವುದೆಲ್ಲ ಬರೀ ಕೇವಲ ತೋರಿಕೆಗೆ ಅಂತ ಆಗುತ್ತೆ. ಇದನ್ನು ಗುರುನಾಥರೇ ಸ್ವತಃ ಹೇಳಿರುವುದು. ವಿನಯವು ವಿದ್ಯೆಗೆ ಹೇಗೆ ಭೂಷಣವೋ ಹಾಗೆ ಶ್ರದ್ಧೆ ಭಕ್ತಿಗೆ ಪೂರಕ. ಯಾವುದಾದರೂ ನಿಜ ಸ್ಥಿತಿಯಲ್ಲಿರುವ ಅನುಭವವಾಗುವ ಮುಂಚೆ ದೃಢ ನಂಬಿಕೆ ಇರುತ್ತದೆ, ಅದೇ ಶ್ರದ್ಧೆ. ಯಾವುದರಲ್ಲಿ ಯಾರಿಗೆ ಈ ದೃಢ ನಂಬಿಕೆ ನಿರಂತರವಾಗಿರುತ್ತದೆಯೋ ಅವರು ಅದನ್ನು ಹೊಂದುತ್ತಾರೆ. ಭಗವಂತನಲ್ಲಿ, ಗುರುವಿನಲ್ಲಿ ಶ್ರದ್ಧೆ ಇಟ್ಟವರು ಅನುಭವಿಗಳಾಗುತ್ತಾರೆ. ಪ್ರಪಂಚದಲ್ಲಿ ಶ್ರದ್ಧೆ ಇಟ್ಟವರು ಪ್ರಾಪಂಚಿಕರಾಗುತ್ತಾರೆ. ಶ್ರದ್ಧೆಯಿಂದ ಜ್ಞಾನ ಲಭಿಸುವಂತೆ ಶ್ರದ್ಧೆಯಿಂದ ಶಂಕೆಯೂ ದೂರವಾಗುತ್ತದೆ. ಶ್ರದ್ಧೆಯಿಂದ ಮಾಡುವ ಪ್ರತಿಯೊಂದು ಕೆಲಸವೂ ಫಲಪ್ರದವಾಗುತ್ತದೆ. ಅದಕ್ಕೆ ಗುರುನಾಥರು ಹೇಳಿದ್ದಾರೆ, ನಿಮ್ಮ ತಂದೆ ತಾಯಿ ಬದುಕಿರುವಾಗ ಅವರ ಮನಸ್ಸನ್ನು ಅರಿತು ಅವರನ್ನು ಸಂತೋಷಪಡಿಸಿ. ಇದೇ ನಿಜವಾದ ಶ್ರಾದ್ದ, ಅಂದರೆ ಶ್ರದ್ಧೆಯಿಂದ ಮಾಡಿ ಅಂತ ಅರ್ಥ. ಹೀಗೆ ಗುರುನಾಥರು ಶ್ರದ್ಧೆ ಎಂದರೆ ಏನು ಎಂಬುದನ್ನು ನಮಗೆ ಅರಿವು ಮಾಡಿಕೊಟ್ಟಿದ್ದಾರೆ. ಒಳ್ಳೆಯದಾಗಲಿ. ಮುಂದಿನ ಎಪಿಸೋಡ್ಗಳಲ್ಲಿ ಸಿಗೋಣ. ಶ್ರೀ ಗುರುದೇವ ದತ್ತ.